ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ವಿರುದ್ಧ ಮಂಗಳೂರಿನಲ್ಲಿ ಇಂದು ಭಾರೀ ಪ್ರತಿಭಟನೆ ನಡೆಯಲಿದೆ. ಕರ್ನಾಟಕದಲ್ಲೇ ಅತಿ ದೊಡ್ಡ ಪ್ರತಿಭಟನೆಗೆ ಉಲೇಮಾ ಸಮನ್ವಯ ಸಮಿತಿ ಕರೆ ನೀಡಿದೆ. ನಗರದ ಅಡ್ಯಾರ್ ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಸಂಜೆ 4 ಗಂಟೆಗೆ ಪ್ರತಿಭಟನಾ ಸಭೆ ಆರಂಭಗೊಳ್ಳಲಿದೆ. ಈ ಸಭೆಯಲ್ಲಿ ಇಸ್ಲಾಂ ಧರ್ಮದ ಧರ್ಮಗುರುಗಳು, ಧಾರ್ಮಿಕ ಮುಖಂಡರುಗಳು, ಉಲೇಮಾಗಳು ಭಾಗಿಯಾಗಲಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ ಜಿಲ್ಲೆಯ ಎಲ್ಲ ಮುಸ್ಲಿಮರನ್ನ ಕಡ್ಡಾಯವಾಗಿ ಭಾಗಿಯಾಗೋಕೆ ಎಲ್ಲ ಮಸೀದಿ ಜಮಾತ್ನಲ್ಲೂ ಕರೆಯನ್ನ ಕೊಡಲಾಗಿದ್ದು 1 ಲಕ್ಷಕ್ಕೂ ಅಧಿಕ ಜನ ಸೇರುವಂತಹ ನಿರೀಕ್ಷೆ ಇದೆ. ಪ್ರತಿಭಟನಾ ಸಭೆ ಹಿನ್ನೆಲೆ ಖಾಕಿ ಸರ್ಪಗಾವಲನ್ನ ಹಾಕಿದ್ದು 2,000ಕ್ಕೂ ಅಧಿಕ ಪೊಲೀಸರು, ಅರೆ ಸೇನಾ ಪಡೆಯಿಂದ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಕೊಪ್ಪಳದ ಕೆಆರ್ಐಟಿಎಲ್ನಲ್ಲಿ ನಡೆದ ಬಹುಕೋಟಿ ಹಗರಣದ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರ ಸುದ್ದಿಯನ್ನ ಬಿತ್ತರಿಸಿತ್ತು. ಈ ಬೆನ್ನಲ್ಲೇ ಇಲಾಖೆಯ ಹಿರಿಯ ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ. ಕೊಪ್ಪಳದ ಕೆಆರ್ಐಡಿಎಲ್ ಇಂಜಿನಿಯರ್ ತಿಮ್ಮರಾಜಪ್ಪ, ಯಾದಗಿರಿ ಡಬಲಿ ಧನಂಜಯ, ಬೆಂಗಳೂರಿನ 2 ಲೆಕ್ಕ ಪರಿಶೋಧಕರ ಜೊತೆ ಆಗಮಿಸಿ ಕಚೇರಿಯಲ್ಲಿನ ದಾಖಲಾತಿಗಳ ಪರಿಶೀಲನೆಯನ್ನ ನಡೆಸಿ ದಾಖಲಾತಿಗಳ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಜಿಲ್ಲೆಯ 96 ಕಾಮಗಾರಿಗಳ ಹೆಸರಲ್ಲಿ 100 ಕೋಟಿ ಕಾಮಗಾರಿ ನಡೆಸದೆ ಕೇವಲ ಬಿಲ್ ಪಾಸ್ ಮಾಡಿ ಹಣ ಲೂಟಿ ಮಾಡಲಾಗಿತ್ತು. ಇನ್ನು ಅಧಿಕಾರಿ ಚಿಂಚೋಳಿಕರ್ ವಿರುದ್ಧ ಪಬ್ಲಿಕ್ ಟಿವಿ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಸರ್ಕಾರ ತನಿಖೆಗೆ ಆದೇಶಿಸಿದೆ. ಸದ್ಯ ಅಧಿಕಾರಿಗಳು ಆಗಮಿಸಿ ತನಿಖೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳು ತನಿಖೆಯನ್ನು ನಡೆಸಿ ಸರ್ಕಾರದ ಕಾರ್ಯದರ್ಶಿಗೆ ವರದಿಯನ್ನ ನೀಡಲಿದ್ದಾರೆ.